ಆಗಿತ್ತು ಅಂತೇಳಿ CBI ಬಿಡ್ಕೊಂಡಿದ್ದಾರೆ. ಅದನ್ನು ಏನೋ ಗದ್ದಲ ಮಾಡಿ ಈಗ DKಶಿ ಅವರು ಲೋಕಾಯುಕ್ತ ಅಂತ ಅದರಲ್ಲಿ ಏನೋ ಗಾಯಬ್ ಮಾಡ್ಕೊಂಡು ಏನೇನೋ ಮಾಡಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಅದು ಅಧಿಕಾರ ಅದು ಅಂತೇಳಿ. ಅಧಿಕಾರ ಇಲ್ಲ ಅಂದ್ರೆ CBI, ED, IT ಇವೆಲ್ಲ ದಾಳಿ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅವ್ರು ಒಂದಾಗಿದ್ದಾರೆ. ಈಗ ಮೋಸ್ಟ್ಲಿ ಒಂದಾಗಿರಲೇಬೇಕು, ಅದು ಅನಿವಾರ್ಯತೆ, ಸಮಯದ ಅನಿವಾರ್ಯತೆ. ಇನ್ನು BJPಗೆ ಹೋಗ್ಬೇಕು DKಶಿ ಅವರು ನಡುವು ಇತ್ತು, ಅದನ್ನು ಹೋಗ್ತಾರೆ ಮಾಡ್ತಾರೆ ಅಂತೇಳಿ. ಬಟ್ ಅದು ಇತ್ತೀಚೆಗೆ ಕಡಿಮೆ ಆಗ್ತಾ ಸೊನ್ನೆಗೆ ಜೀರೋಗೆ ಬಂದಿದ್ದ, ಹೋಗ್ಲಿಕ್ಕಿಲ್ಲ ಅನ್ನೋದು ಅವ್ರು ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾರ ಮನಸ್ಸು ಹೆಂಗಿರ್ತದೋ ಗೊತ್ತಿಲ್ಲ. ಬಟ್ ವಸ್ತು ಸ್ಥಿತಿ ಹಿಂಗೆ ಅನ್ನಿಸ್ತದೆ. ಹೀಗಾಗಿ ಇವತ್ತು ದೇವೇಗೌಡರಿಗೆ ಆಗಿರ್ಬೋದು, ನಮ್ಮ ಕುಮಾರಸ್ವಾಮಿಗಳಿಗೆ ಆಗಿರ್ಬೋದು, ಮತ್ತು ಅವ್ರ ಮಗ ಈಗ ನಿಖಿಲ್ ತರ್ತಾ ಇದ್ದಾರೆ ರಾಜಕೀಯಕ್ಕೆ, ಅವರಾಗಿರ್ಬೋದು. ಅವರೆಲ್ಲ ಇವತ್ತು ಏನಾದರೂ ಮಾಡಿ ಶತಾಯಗತ ಮಾಡಿ ಪ್ರಚಾರ ಜೋರು ನಡೆಸಿದ್ದಾರೆ. 25 ವರ್ಷದ JDSದ ಕಾಲಗರ್ಭದಲ್ಲಿ ಏನಾಗಿದೆ ಅನ್ನೋಂತ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಾವಪ್ಪ ಕರ್ನಾಟಕದ ನಿಜವಾದ ಅಸ್ಮಿತೆ, ಕನ್ನಡದ ಅಸ್ಮಿತೆಯನ್ನು ಹೇಳುವಂಥವ್ರು ಅಂತ ಹೇಳ್ಕೊಳ್ತಾ ಇದ್ದಾರೆ. ನಮ್ಮ ಪ್ರಾದೇಶಿಕ ಪಕ್ಷ ಉಳಿಸ್ಕೊಳ್ರಿ ಅನ್ನುವಂಥದ್ದು. ಬಟ್ ಅದು ಸುಲಭವಾಗಿ ಅದು ಉಳಿತದಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ 19-18 ಮಂದಿ ಉಳಿದಿದ್ದಾರೆ ಇವತ್ತು. ಈ ಸಲ ಹೆಚ್ಚು ಆಗ್ಬೋದು, ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ ಜನರ ಅಭಿಪ್ರಾಯ. ಆದರೆ ಆಗುವ ಸ್ಥಿತಿಯಲ್ಲಿದ್ದಾರೆ ಇವರು ದೇವೇಗೌಡರು ಅನ್ನುವಂಥದ್ದು ಮೂಲಭೂತ ಪ್ರಶ್ನೆ. ಹೀಗಾಗಿ ಇವತ್ತು ಎಟ್ ಎನಿ ಕಾಸ್ಟ್ ಮೋದಿಜಿಯವರ ಮತ್ತು ನಮ್ಮ ಶಾರವರ ಒಂದು ವಿಶ್ವಾಸ ಕಳಿಸ್ಕೊಂಡು ಹೋಗ್ಬೇಕು ಅಂತ ವಿಚಾರದಲ್ಲೇ ದೇವೇಗೌಡರು ಮತ್ತು ಅವ್ರ ಮಗ ಕುಮಾರಸ್ವಾಮಿಗಳು ಬಂದು ನಿಂತಿದ್ದಾರೆ ಅಂತೇಳಿ. ಒಂದು ಕಾಲಕ್ಕೆ ಯಾವ BJPನ ವಿರೋಧ ಮಾಡ್ತಾಯಿದ್ರು ನಮ್ಮ ದೇವೇಗೌಡರು, ಇವತ್ತು ಅನಿವಾರ್ಯ ಅವ್ರು ಸಖ್ಯ ಬೇಕಾಗ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಹೇಗಾದರೂ ಮಾಡಿ ಅಧಿಕಾರದಲ್ಲಿ ಇರಬೇಕು ಅನ್ನೋಂಥ ಆಸೆ, ಯಾವುದಾದ್ರೂ ಒಂದು ರಾಜ್ಯಸಭಾ ಸದಸ್ಯ ಆದರೂ ಇರಬೇಕು ನಾನು ಅನ್ನುವಂಥದ್ದು ಆ ದಿಶೆಯಲ್ಲೂ ಸಹಿತ ಕರ್ನಾಟಕದಿಂದ ನಮಗೆ ಕೊಡ್ರಿ ಅನ್ನುವಂಥದ್ದು. ಯಾಕಂದ್ರೆ ಕರ್ನಾಟಕದ ಒಂದು ಆಯ್ಕೆಯಾಗಿ ಬರ್ತದೆ ರಾಜ್ಯಸಭಾ ಸದಸ್ಯತ್ವ, ಅದು ನಮಗೆ ಕೊಡ್ರಿ ಅನ್ನುವಂಥ ಡಿಮಾಂಡ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಇನ್ನಷ್ಟು ಮೋದಿಯವ್ರ ಹತ್ತಿರ ಹೋಗ್ಬೋದು. ಅದು ಲೋಕಲ್ದಲ್ಲ, ಅದಕ್ಕೆ ವಿರೋಧವೂ ಅದ. ಕರ್ನಾಟಕದ ನಮ್ಮ ಯಡಿಯೂರಪ್ಪನವರಾಗಿರ್ಬೋದು, ಅವರ